ಆಯ್ತಪ್ಪ ಲೇ ಹುಡುಗಿ ಲಾವೆ ಒಂದು ಲೀಟ್ರ್ ಹಾಲಾಕ ಯವ್ವಾ ಯಕ್ಕ ಅಂತ ಕರಿಬೇಕಂತ ಏನೇನು ನಾಲಿಗೆ ನಾ ರೊಣ್ಣುಟ್ಲಿ ಅಲ್ಲ ಯಪ್ಪ ಅದೇನಂತಾರಲ್ಲ ಏಳೋ ಶಾಸ್ತ್ರ ಬದನೆಕಾಯಿ ಅಂತ ಏನಂತ ಮುದ್ದೆ ಕೊಡಿ ನೋಡಿ ಅಲ್ಲ ನನಗೆ ನೋಡಿದ್ರೆ ಯವ್ವ ಯಕ್ಕ ಅನ್ನಂತೇಳಿ ಕೇಳಿಸಿ ನಾ ನೋಡಿದ್ರೆ ಏ ಹುಡುಗಿ ಲಾವ್ ಅಂತ ನೀನು ಮುದ್ದೆ ಕೊಡಿ ನೀನು ನಾಲಿಗೆ ನಾ ರೊಣ್ಣುಟ್ಲಿ ಆಗಲೇ ಬಂದ ಅರ್ಧ ಹಾಕಿ ಹೋಗ್ಬಿಟ್ಟಿನಿ ನನಗೆ ಈಗ ಬಂದೀವಿ ಯಾರು ಚಲೋ ಕಾಣ್ತೈತಿ ಅವ್ರಿಗೆ ಹಾಕ್ನಿಲ್ಲ ನಿನ್ನ ಹಾಲು ಕೊಡೋದು ಬಸ್ಸಿಗಳ ತಾಕತ್ತಿ ನಂದೇನಾಗೈತಿಲಿ ನಿಮ್ಮ ಇನ್ನ ಹೊಸದೈತೆ ಅಲ್ಲ ನಿಂದ ನೋಡಿದ್ರೆ ಹೊಸದೈತಿ ನಿಂದಂತ್ರು ತೂತು ನೇಕಿರಿ ಜಂಗ್ ಬಿಡೋದು ಏ ಲಾವಣ್ಯ ನನ್ನಂಗೆ ಹಂಗ ಮತ್ತೆ ಕರ್ಮ ಮಾಡುತ್ತೆ ಯಾಕೊಂಡ್ಲಿ ರಾಲು ನಾನ್ ಮಾತ್ರ ಇನ್ನು ಮುಂದೆ ಹಾಲು ಹಾಕೋದಲ್ಲ ಯಾಕಂದ್ರೆ ತಂದೆ ಮಗ ಮೂರು ಬಿಟ್ಟನ ಮಕ್ಕಳು ನೀವು ನಿಮ್ಮ ಮನೆಗೆ ಬಂದು ಹಾಲು ಹಾಕೋದು ಅಂತ ನಮ್ಮ ಮನೆಗೆ ಕಳ್ಕೊಂಡು ನಿಮ್ಮ ಮನೆ ಕಡೆ ಕಾಲು ಹಾಕಿ ಮಲಗೋದಲ್ಲ ಬರ್ತೇನೆ ಹುಡುಗಿ ಐತಪ್ಪದ ಇದು ವ್ಯಾಪಾರ ಯಾರು ಕೂಡ ಒಂದಿಗೆ ಅದು ತಿಳ್ಕೊಂಡು ಹಾಲು ಹಾಕಿ ರೊಕ್ಕ ತಗೊಂಡು ಹೋಗೋದು ಬಿಟ್ಟು ಅದು ಹೋಗ್ಬಿಡ್ತಿದ್ ಮುಚ್ಚಿಕೊಳ್ಳಿ ನಿಂದಾಗ ರೊಕ್ಕದರಿಗೆಲ್ಲ ಹಾಲು ಹಾಕ್ನೆ ರೊಕ್ಕದರ ಜೊತೆ ಹಿಂಗೆ ಯಾಕಾತತ್ತು ಮರಯ್ಯ ಅದು ನಿನ್ ರೊಕ್ಕಕ್ಕೆ ಬೆಲೆ ಕೊಡ್ತದ ಮಾಡಿ ನಾವು ಏನ್ ರೊಕ್ಕಕ್ಕೆ ಬೆಲೆ ಕೊಡೋದಿಲ್ಲಪ್ಪ ಅದು ನನ್ನಂತ ಫಿಗರ್ಗೆ ಪರ್ಸನಾಲಿಟಿಗೆ ಬೆಲೆ ಕೊಡಲ್ಲ ನಿನ್ನಂತ ಮುದೆ ಬೆಲೆ ಕೊಡಲ್ಲಪ್ಪ ನಾನು ಬಂದ ಹುಚ್ಚ ಏನ್ ಹುಚ್ಚಿಡ್ದೈತಿಲ್ಲ ಆ ಹುಡುಗಿ ಎಂದಿದ್ರು ಆದಿ ಹರಿಯದ ಅರಣಿಗೆ ನಾನೇ ಜವಾನ ಅಲ್ಲಲ್ಲ ಯಜಮಾನ ದೇವರು ನಿಮಗೆ ಒಳ್ಳೆಯ ಮಾಡ್ಲಪ್ಪ ಇನ್ನು ಕೆಲಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೆ ಒಳ್ಳೆಯದಿತ್ತಂತ ನನ್ನ ಭಾವನೆ. ಇಷ್ಟೊಂದು ಅವಸರವಾಗಿ ಮನೆಗೆ ಬರೋದಂತದು ಏನಿತ್ತು ಗುರುಜಿ ಅವರೇ? ದಯೆ ಕರುಣೆ ತುಂಬಿದ ಧನ್ವಂತರಿಗಳು ಅತಿ ವಿರಳಪ್ಪ ಈ ಕಾಲದಲ್ಲಿ. ಅಲ್ಲದೆ ಈ ನನ್ನ ಕಾಯಿಲೆ ಬೇಗ ಗುಣವಾಗುವುದು ಅಲ್ಲವಲ್ಲ ಗುರುಜಿ, ಅಂತ ಅಪಶುಭದ ಮಾತು ನಿಮ್ಮ ಬಾಯಿಂದ ಬರಲೇಬಾರ್ದು. ಇನ್ನು ಮೇಲೆ ಇದ್ದು ಸತ್ತಂತೆ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ ನೀವು. ಗುರುಗಳೇ, ತಾವು ಈ ರೀತಿ ಭಾವಿಸುವುದಾದರೆ ನಾವು ನಿಮ್ಮ ಪಾಲಿಗೆ ಇದ್ದು ಸತ್ತಂತಲ್ಲವೇ? ಗುರುಜಿ, ಮೊದಲು ನಿಮಗೆ ಸ್ವಾಸ್ಥ್ಯ ಸರಿಯಾಗಿಲ್ಲ. ಈ ಮಧ್ಯ ದಾರಿಯಲ್ಲಿ ನಿಂತುಕೊಂಡು ನೀವು ಮಾತಾಡ್ತೇ ನಿಂತಿದ್ದಾದ್ರೆ ಮತ್ತೆ ತಮಗೆ ತೊಂದರೆ ಆಗ್ಬೋದು. ಮನೆಗೆ ಹೋಗಿ ಗುರುಜಿ. ಅವಸಾನ ಕಾಯದಲ್ಲಿ ಆಯಾಸ ವೇತರತಮ್ಮ. ನಾನಿನ್ನು ಬಹಳ ದಿನ ಗುರೂಜಿ ಮಾತನಾಡ್ರೆ ತುಂಬಾ ಭಯವಾಗುತ್ತೆ ಅಪ್ಪಾಜಿ, ನನಗೆ ಭಯವಾಗುತ್ತೆ. ಮಗು ಬದುಕಲ್ಲಿ ಭಯಪಟ್ಟರೆ ಹೇಗಮ್ಮ? ಆ ಭಗವಂತ ಮಾಡೆಂದಾಗ ನಾನು ನೀನು ಎಲ್ಲರೂ ಅವನ ಪರತರಕ್ಕೆ ಸಾಗಲೇಬೇಕು. ಅಲ್ಲದೆ ನನ್ನ ದೇಹದ ಸ್ಥಿತಿಗತಿ ನನಗರಿವಾಗುತ್ತಿದೆ. ಆ ಪರಮಾತ್ಮ ಪಾರಮಾರ್ಥದಿಂದ ದೂರಾಗಿ ತನ್ನ ಪರತರಕ್ಕೆ ಬಾ ಎಂದು ಕರೆದ. ಗುರೂಜಿ, ಹೌದು ದಯಾನಂದ, ಆ ಜಗಚ್ಚಾಲಕನ ನಿಯಮವನ್ನು ಉಲ್ಲಂಘಿಸಿ ನಡೆಯುವುದು ಮಾನವನ ಹೋಗಲಿ ಬಿಡು ದಯಾನಂದ. ನನ್ನ ಶಿಷ್ಯವೃಂದದಲ್ಲಿಯೇ ಅಚ್ಚುಮೆಚ್ಚಿನ ನೆಚ್ಚಿನ ಶಿಷ್ಯ ಲತಾ, ನೀನು ಅಷ್ಟೇ ಮಗು. ನನ್ನ ಅವಸಾನ ಕಾಲದಲ್ಲಿ ನಿನ್ನನ್ನೊಂದು ಮಾತು ಕೇಳುವೆ, ನಡೆಸಿಕೊಡುವೆಯಾ? ನಡೆಸಿಕೊಡುವೆಯಾ ಎಂದು ಕೇಳಬೇಡಿ, ನಡೆಸಿಕೊಡು ಎಂದು ನನಗೆ ಗೊತ್ತು ದಯಾನಂದ, ನಿನ್ನ ಮನಸ್ಸು ಎಷ್ಟು ಪವಿತ್ರವಾದದ್ದು ಎಂದು. ಆ ದೇವರು ನನಗೆ ಸಕಲ ಐಶ್ವರ್ಯವನ್ನು ಕೊಡುವುದರ ಜೊತೆಗೆ ಸದ್ಗುಣಗಳನ್ನು ದಯಪಾಲಿಸಿದ್ದನಲ್ಲ, ಅದಕ್ಕಾಗಿ ನನ್ನಿಂದ
ಮಾಡಬೇಕಾಗಿದೆ ಹೇಳಿ ಗುರುಜಿ. ಏನಂತ? ನಾನು ಈ ಲೋಕದ ಋಣ ಹೇಳಿಕೊಂಡಾಗ ನನ್ನ ಮಗಳು ಆಶಾ ಯಾರು ದಿಕ್ಕಿಲ್ಲದ ಅನಾಥಳಾಗಿದ್ದಾಳೆ. ಅವಳ ಬದುಕಿಗೆ ಒಂದು ಭದ್ರ ಬುನಾದಿಗೆ ಮಾಡಿ ಅವಳ ಜೀವನಕ್ಕೊಂದು ದಾರಿ ತೋರಿಸುವಳೆ. ಗುರುಜಿ, ಆ ಮಾತನ್ನಾಡಬೇಡಿ. ಎಷ್ಟೇ ನಾನಿಲ್ಲವೇ, ಈ ಲತ ಇಲ್ಲವೇ? ನೋಡಿ, ಆಶೆ ಎಂದಿದ್ರು ನನಗೆ ಒಡ ಹುಟ್ಟಿದ ತಂಗಿ ಅಂತ ನಾನು ತಿಳ್ಕೊಂಡೆ. ನನಗಾದ್ರೂ ಯಾರಿದ್ದಾರೆ ನೀವೇ ಹೇಳಿ ಗುರುಜಿ. ಹಾಗಂತ ನಾನು ನಿಮ್ಗೆ ಭಾಷೆ ಕೊಡ್ತಾ ಇದ್ದೀನಿ. ನನ್ನ ಮಗಳ ಬಾಳ ಬುನಾದಿಯನ್ನು ಭದ್ರಗೊಳಿಸಿ ಜೀವನಕ್ಕೊಂದು ದಾರಿ ತೋರುವವನೇ ನಿಮ್ಮಿಬ್ಬರಿಗೆ ಸೇರಿ. ಗುರುಜಿ, ತಮ್ಮ ಪಾದ ಸಾಕ್ಷಿಯಾಗಿ ಆಚಳ ಬಾಳು ಬಂಗಾರು ಒಡೆ. ಆ ಭಗವಂತ ನಿಮಗೆ ಒಳ್ಳೆಯದು ಮಾಡಲಿ. ಮಾರ್ಗ ಮಧ್ಯದಲ್ಲಿ ನಾನು ನಿಮಗೆ ತೊಂದರೆ ಪಡಿಸಿ ನಾವೇ ನಿಮಗೆ ತೊಂದರೆ ಕೊಟ್ಟಂತಾಯಿತು. ಮೊದಲು ಮನೆಗೆ ಹೋಗಿ ವಿಶ್ರಾಂತಿ ಪಡೆದುಕೊಳ್ಳಿ. ನಿಮ್ಮ ಔಷಧ ಹಣ ಬೇಕಾದರೆ ಆಶಳನ್ನು ಕೊಟ್ಟು ಕಳಿಸುತ್ತೇನೆ. ಆಯ್ತು, ನಾನು ಬರುತ್ತೇನೆ. ನಡೆಯಮ್ಮ ಆಶಾ. ಆಶಾರದ ಜೀವನದ ಹೊಣೆ ನಮ್ಗೆ ಸೇರಿದ್ದು ಅಂತ ಆ ಗುರುಗಳ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ಬಿಟ್ಟೆ. ಮುಂದೇನ್ ಮಾಡೋದು? ಮಾಡುವುದೇನು? ಗುಣವಂತ ವರವನ್ನು ಶೋಧಿಸಿ ವಿಜೃಂಭಣೆಯಿಂದ ಮದುವೆ ಮಾಡಿದರಾಯ್ತು. ಹಾಗಾದ್ರೆ ಅವಳನ್ನು ಮಾಡ್ಕೊಳ್ಳುವಾಗ ಬೇಡಿದಷ್ಟು ವರದಕ್ಷಿಣೆ ಕೇಳಿದ್ರೆ ನೀವು ಕೊಟ್ಟರಾಯ್ತು. ನನಗೊಬ್ಬ ತಂಗಿದರೆ ಕೊಟ್ಟು ಮದುವೆ ಮಾಡುತ್ತಲ್ಲವೇ? ಇಷ್ಟಕ್ಕೆ ನೀನು ತಲೆ ಕೆಡಿಸಿಕೊಂಡಿರಬೇಕು.
ನೋಡಪ್ಪ ಈ ಬತ್ತ ಬರ್ಬಾರ್ದು ಅದಕ್ಕೆ ರೊಕ್ಕ ಕೊಡೋದಲ್ಲ ಕೇಳಿ ಕರ್ಕೊಂಡ್ ಬಿಡ್ತೀವಿ ಅಂತಲ್ಲ ಅಡ್ರ ಸಾಗ ಬಿಡೋದ ಮೊದ್ಲು ನೀರು ಪಾರ್ ಹಾಕಿ ಬರಪ್ಪ ಅವನಿಗೆ ಪೋಸ್ ಕೊಟ್ಟಾನ ಹುಡುಗ ನ್ಯಾಚುರಲ್ ಪೋಸ್ ಇದೇನ್ರಿ ಬೋದಿಗೆ ಹುಚ್ಚ ಆಸ್ಪತ್ರೆ ತಪ್ಪಿಸ್ಕೊಂಡ್ರಿ ಒಳ್ಳೆನ ಈ ಬಾ ಡೈಲಾಗಿಗೆ ಯಾಕ ಹುಚ್ಚ ಆಸ್ಪತ್ರೆ ತಪ್ಪಿಸ್ಕೊಂಡ್ ಮೇಡಮ್ ಕರೆಕ್ಟ್ ಈಗ ತಾನೇ 4-5 ಮಂದಿ ನರ್ಸ್ಗಳು ಹೊಡ್ಕೊಂಡು ಈ ಕಡೆ ಬಂದೀನಿ ಬಟ್ ಒಂದ್ಸಲ ನೀನು ಹೂ ಅಂತಂದ್ರೆ ನಿಂದು ಒಂದ್ಸಲ ಹೊಡಿತಿ ಓಡಿಸಿ ಹೈವಾಣ ಕುಡ್ದು ಬಂದು ಏನೋ ಹಂಗ ಹೊಡಿತೀನಿ ಹೊಡಿಸ್ಕೊಡ್ರಿ ಸಾರಿ ಮೇಡಮ್ ಸಾರಿ ಹೊಡೆದಾಲ ಹಂಗಂತವನಿಗೆ ಎಲ್ಲಿ ಕಲಕ ಬಳಿತಿರಲ್ಲ ಲಾವಣ್ಯವತಿ ಅಲ್ಲ ಗೊತ್ತು ಪಕ್ಷ ಇದ್ರ ಮಿಂದಮ್ಗೆ ನಮ್ಮ ಮನೆ ಹೊಡಿತೆ ಅಂತ ಹೇಳ್ಬೇಕಾರೆ ನೀ ಯಾರಪ್ಪ ಮಾವ ಬಾವ ಕಾಶಿನಾಥ ನಿಮಗೆ ಹೆಂಗ್ ಗೊತ್ತ್ರಿ ನನ್ನ ಹೆಸರು ಲಾವಣ್ಯ ಮತ್ತೆ ನಿನಗೆ ಹೆಂಗ್ ಗೊತ್ತಾತೇಳ ಕಮಲಾ ಮಾಸ್ತರ ಹಾನಿ ಮಾಡಿ ಹೇಳ್ತೀನಿ ನಿಮ್ಮ ಹೆಸರು ನಮಗ್ ಗೊತ್ತಿಲ್ಲ ನಾನು ಸ್ವಲ್ಪ ರಸಿಕ ರವಿಚಂದ್ರ ಇದ್ದಂಗ ಮತ್ತೆ ನಿನ್ನ ರೂಪ ಯೌವನವನ್ನು ನೋಡಿ ಇದ್ರ ಲಾವಣ್ಯ ಇರುವುದಂತ ವರ್ಣನ ಮಾಡಕತ್ತಿ ಬಾಹುಬಲಿಯ ಅಂತೂ ಅಡ್ಡಿಲ್ಲ ಹೆಣ್ಣಿನ ವರ್ಣನೆ ಮಾಡಿ ಚಂದ ಕಲ್ತಿರಿ ಅನ್ನ ನಾವೇ ಕಲಿಬೇಕು ವಯಸ್ಸು ಕಲಿಸ್ತದ ಮತ್ತೆ ನಿನಗೇನಾದ್ರೂ ಗಂಡಿನ ವರ್ಣನೆ ಮಾಡಕ್ ಬರಂಗಿತ್ತಂದ್ರ ಯಾರು ಮಾಡಂತ ದೊಡ್ಡ ವಿಜಯನಗರ ಆಳಿದ್ರ ಶ್ರೀಕೃಷ್ಣ ಕೃಷ್ಣ ಅಂದ್ರೆ ಗದ್ರಲೆ ಅಡಿ ಅಂತ ಕೃಷ್ಣ ಹೋಗಲೇ ಹೊಸ ದಿಮಾಗ ಗೇಡಿ ಹಳೆ ದಿಮಾಗ ಗೇಡಿ ಹದಿಗಟ್ಟಿ ಹೈವಾನ ಏನ್ ಹಂಗ ಹೊಡಿತೀನಿ ಹೊಡಿಸಿ ಅಂತ ಹದಿಗಟ್ಟಿ ಯಾಕ ಮತ್ತೆ ನಿಂದೊಡ್ಲೇರು ಹೋಗಿ ನಿಮ್ಮ ಮೌನ್ ಹೊಡ್ಲ ಹನಿಗೆ ಬಂದಿದೆ ಮಗನ ಇನ್ನ ನನ್ನ ಹೊಡೆದ್ರೆ ನಮ್ಮ ಮೌನ್ ಹೊಡ್ಯಾಕೊಂಡಿಲ್ಲ ಮತ್ತೆ ಅಡಿಗೆ ಒಂದ್ಸಲ ನನ್ನ ದಾಟಿ ನಮ್ಮ ಮೌನ ಹತ್ರ ಹೋಗಿ ನನ್ನ ಮನ ಹೊಡಿಲಿ ನನ್ನ ದಾಟಿ ನಮ್ಮ ಮೌನ್ ಹೋಗಿ ಹೊಡಿ ಆಮೇಲೆ ಅದಕ್ಕೆ ಮತ್ತೆ ಫಸ್ಟ್ ನಿಂದು ಹೊಡಿತೀನಿ ಹೊಡಿಸಿ ಅಂತ ಸರಿ ನಾನು ನೋಡ್ತೀನಿ ಬಂದಾಗಿಂದ ನಿಂದು ಹೊಡಿತೀನಿ ಅಂತ ಅದೇನ್ ಹೊಡಿತ ಬಾಯ್ಬಿಡ ಹೇಳಲ್ಲ ಫೋಟೋ ಅಯ್ಯೋ 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 ಗಂಡು ಮಗು ನೀವು ಫೋಟೋಗ್ರಾಫರ್ ಗೊತ್ತಾಗ್ತಲ್ಲ ಎಲ್ಲೇನು ಕೇಳಬಾ ನೀನು ದನದ್ದು ಮನುಷ್ಯರು ನಾನ ಬಡವ ಓ ನೀ ದನದ ಫೋಟೋ ಹೊಡೆಯೋಣ ಅಲ್ಲ ನಿನಗೆ ಯಾರು ಹಿಡ್ಕೊಂಡು ದನ ಹೊಡೆದಂಗ ಹೊಡೆದಿಲ್ಲ ನೀನು ಎದಕ್ ಕೊಡ್ತಾರ ನಾವು ಏನಾದ್ರೂ ಫೋಟೋ ಹೊಡೆದಾಗ ಪ್ರಾಬ್ಲಮ್ ಬಂದ್ರೆ ನಮಗ್ ಹೊಡಿತಾರ ಅವರು ಆಗಿ ತೊಳ್ಕೊಟ್ಟ ಮೇಲೆ ನಮಗೆ ಹೆಂಗ್ ಹೊಡಿತಾರ ಅವರು ಮತ್ತೆ ರೋಣ ನಿಂತ ಹೆಣ್ಮಕ್ಳಿಗೆ ನಮ್ಮನೆ ಎದ್ದಾತದ್ವಾ ಹೊಡಿಲ್ಲ ಅಂದ್ರೆ ಬಿಡು ಹೋಗ್ಲಿ ಬಿಡು ಹೊಡೆಯಕ್ಕೆ ಎಷ್ಟು ಮಾಡಿ ಅಂತ ಗೊತ್ತಾಗುತ್ತೆ ನಮ್ದು ಫಿಗರ್ ಮೇಲೆ ರೇಟ್ ನಮ್ದು ಮುಗಿಯವರಿಗೆ 10 ರೂಪಾಯಿಗೆ 3 ಕೊಡ್ತೀವಿ ಕಾಪಿ ಮತ್ತೆ ಸಣ್ಣ ಹುಡುಗಿಯರಿಗೆ 5 ರೂಪಾಯಿಗೆ 3 ಕೊಡ್ತೀವಿ ಮತ್ತೆ ನಿನ್ನಂತ ಸುಂದರವಾದಂತ ಹುಡುಗಿ ಸಿಕ್ಕಿಲ್ಲ ಅಂದ್ರೆ 2 ರೂಪಾಯಿಗೆ 3 ನೀ ಏನು ಬಂದಾಗಿಂದ ಒಳಗಡೆ 3 ಕೊಡ್ತೀನಿ ಏನ್ 3 ಕೊಡ್ತೀನಿ 3 ಬಹುಮಾನ 3 ಫೋಟೋ ಹೊಡೆದ ಮೇಲೆ ಬರ್ತಲ್ಲ ಕಾಪಿ ಓಹೋ 3 ಬೇಡ್ರಿ ನಂಗೆ ಗೊತ್ತಾಗುತ್ತ ಅಂದ್ರ ಒಂದು ನಿಮಗ್ ಕೊಡ್ತೀನಿ ನಾ ಇಟ್ಕಲ್ಲ ಅದನ್ನ ಯಾಕೆ ಇಟ್ಕೊಂತೀವಿ ನನ್ನ ಸ್ಟುಡಿಯೋದಲ್ಲಿ ಪೂಜೆ ಆಗ್ತೀನಿ ಹೌದ್ರಾ ನಾನು ಜೋತಿ ಬೆಳೆಸೋ ಅಲ್ಲಿ ಹೋಗಿ ಹಂಗಾರ ನೋಡ್ರಿ ನಿಮ್ಮದು ಎಲ್ಲಿ ಐತ್ರಿ ಏನ ಸ್ಟುಡಿಯೋ ರೀ ಇಲ್ಲೇ ಮುತ್ತಪ್ಕೊಂಡು ಹೋದಾಗ ಹಾಕಿನಿ ಸಮೀಪ ಆತ್ ಬಿಡು ಹಳ್ಳದ ಸಮೀಪ ಐತೆ ಅಲ್ಲೇ ಬಾ ಸಮೀಪ ಆತ್ ಬಿಡ್ರಿ ಏನ್ರಿ ಸುಡ್ಗಾಡ್ರಿ ಓಲ್ರಿ ನಂದು ಫ್ರೀ ಆಗಿ ತೆಗಿತೀರ ಇನ್ನಂತ ಹುಡುಗಿ ಇರ್ತಾರೆ ಇಲ್ಲಿ ಅಂತ ಇರ್ತಾಯಿ ಅಂದ್ರಿ ನಿಂತ್ಕೊಂಡ್ಬಿಡ್ರಿ ಒಂದ್ ಸ್ವಲ್ಪ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕಲ್ರಿ ನನ್ನ ಹತ್ರ ದುಡ್ಡಿಲ್ರಿ ಬೋಸ್ತು ಯಾವ ಮಗನಬೇಕ್ರಿ ತುಂಡನ್ ಮಾಡಿ ಬಂದು ನಮ್ಮ ಹತ್ರ ಮೂಡಿದ್ರೆ ಸಾಕು ಅಲ್ಲ ಎದ್ರಾಗ್ರಿ ಆ ತರ ಕೈ ಹಿಂಗ ಬಂದು ಆಮೇಲೆ ಇಲ್ಲಿ ಬಾ ಅಂತ ಅದಕ್ಕೆ ಕ್ಯಾಮ್ರಾದಾಗ
ಬೇಕಾದಷ್ಟು ನಿನಗೆ ಎಷ್ಟು ಬೇಕಷ್ಟು ಹೊಡ್ಕೊಡ್ರಿ ನಾನು ಬಂದಿನ ಮನಸ್ಸು ಎಷ್ಟು ಧಾರವಾಳಗೆ ಐತಲ್ರಿ ನನ್ನ ಸರ್ವಿಸ್ನಾಗ ಇಂಥ ಮಾತು ಎಂದ ಕೇಳ್ತಿಲ್ಲ ನಿಂದಕ್ಕೆ ಮಾಡಿ ಹೊರಗೆ ಬಿಡ್ತೀನಿ. ಬೇಕಾದಷ್ಟು ಎಲ್ಲ ಫ್ರೀ ಮಗ ನಿನಗ ಇವತ್ತು ಬೆಳಕು ಕರಿತಾರ ನಿಂದ ಇದೆ ಸರಿ ಫ್ಲಾಶ್ ಹೊಡಿ. ಅಲ್ಲಿ ಎದ್ದು ಬಂದು ಇಲ್ಲಿ ಕುಂದಿರ್ತಾವ ಏನ್ರಿ ಎದ್ದಿದ್ದು ಕೋಣ ಎತ್ತೈತೆ. ಹಿಂಗಂದ್ರೆ ಇದೊಂದು ಎತ್ತು ಬಿಡ್ತಾವ. ಮತ್ತೆ ಹಂಗ ನೀ ಹಂಗ ಎಬ್ಬಸು ಅಂದ್ರೆ ಹೆಂಗ್ ಗೊತ್ತಾಗ ನೀ ಹಿಂಗ್ರೆ ಸರಿಯಾಗಿ ನಿಂತು ಬೇಸಿ ಗಟ್ಟಿ ರುಚಿಯ ಹುಟ್ಟಿ ಹಾ ಈಗ ಸರಿ ಐತೆ ಅಲ್ಲ ಮಾರೇಮ್ಮವ್ರ ಅಂತ ಏನಂತೇಳಿ ಫೋಟೋ ಬರ್ತದ ಕೋಳಿ ನಾನು ಹಿಂಗೇನೇನು ನಾನ್ ನಿಂದ್ರಿಸ್ಲಿನ್ನ ನಾವ್ ಅಮ್ಮ ಓಡಿಸ್ಕೊಂಡಿಲ್ಲ ನೀನು ಫಸ್ಟ್ ಹೊಡ್ಯಾಕತ್ತಿ ನಾವು ಏ ರೈತ ನಂದ ವಜ್ರ ನಾನು ತಲೆ ಕೆಡ್ಸ್ಕೊಬೇಡ ಸ್ವಲ್ಪ ಬೆಂದಕ್ಕೆ ನಿಂದ್ರ ನಾನ್ ನಿಂದ್ರಿಸ್ತೇ ನೀನ್ ನಿಂದಿರ್ತೆ ನಾ ಇವತ್ತು ಗನ್ಮಕ್ಳು ಒಪ್ಪತ್ತದ ಮುಟ್ಟಂಗಿಲ್ಲ ನಾನು ಮುಡಿಸ್ಲಾ ಆಗ ಬಾ ಹೊಟ್ಟೆ ಮಾಡಿಕ ಹಾ. ಪೂರ ಹುಡಿ ಸ್ವಲ್ಪ ಹೊತ್ತು ಎತ್ತೆ ಬಿಡ್ತಾಳ ಕೋಳಿ ನಾನು ಏನಿಲ್ಲ ಗೊತ್ತಿಲ್ಲ ಸರಿ ಸರಿ ಓ ಸರಿ ಐತೆ ಸ್ವಲ್ಪ ಅದು ಹೇಳ್ಬಿಡು ಸರಿ. ಈಗ ಹೆಂಗ್ ನಿಂತ ಹೊಡ್ಕೊಂತ ಇಲ್ಲ ನೀನು ಏಯ್ ನೀನ್ ಹೆಂಗ್ ಬೇಕಂತ ಫೋಟೋ ಚೆನ್ನಾಗಿ ಬರಂಗಿಲ್ಲ ಹಾಕೋರಿ ನೀಟಾಗಿ ಹೋದು ಕೊಟ್ಟು ಐದು ಕೊಡ್ಬಿಟ್ಟು ಹೊಡಿಸಲ್ದಾಕಿ ನಿನಗೂ ಕೂಟ ಅದಿಲ್ಲ ಅಂದ್ರೆ ಫೋಟೋ ಚೆನ್ನಾಗಿ ಬರಂಗ ಊರ ಮನ್ಸು ಬಿಡ್ತಾರೆ ಬಂಗಾರ ಅಂತ ಹುಡುಗನ ಎಷ್ಟು ಹೊಲಸಲ್ಲಿ ಬಂದೆ ನಾ ಇನ್ನು ಯಾರಿಗೂ ತೋರಿಸಿಲ್ಲ ತೋರ್ಸಂಗಿಲ್ಲ ಅಂದ್ರೆ ಅವ್ರು ಬೇರೆ ಹಿಂಗಿಲ್ಲ ಕಾಸಿನ ಆತ ನಿಂದು ವಾರದಲ್ಲ ತೋರ್ಸು 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 ಅಂತ ಕುಂಡಿರ್ತಾರ ನಮ್ಮ ಹುಡುಗರು ಆತ ನೀ ಬರೇ ಪುರಾಣ ಹೇಳ್ಕೊತ ಕುಂತೆ ನಾವೆಲ್ಲ ಎಲ್ಲ ಇಲ್ಲೇ ಮಕ್ಕೊಂಡ್ ಬರ್ತದ ಎಲ್ಲ ಎದ್ದಿತ್ತು ನಂದು ಹುರುಪು ಅದೆಲ್ಲ ಮಕ್ಕೊಳಕತ್ತ ಸರ್ ಜಾಗ ಹೋಗಿ ಸರ್ ಏ ಏನ್ ಮಾಡ್ತೀನಿ ನಿಂತ್ಕ? ಮತ್ತೆ ಎಷ್ಟೊತ್ತದ ಹೊಡಿತು ನಮ್ಗೆ ಹುರುಪು ಎತ್ತಂತ ಹೊರಗತ್ತೆ ನೀರು ಸರಿ ನಿಂದಿಂದ್ರ ಸರಿ ವಾಂಟು ಅವಾಂಟು ಮೊದಲೇ ಕೊಡಿದ್ದು ಸರಿಯಾಗಿ ಹೊಡಿತೆ ಒರಿಜಿನಲ್ ಅದು ದುರ್ಗದ ಅಲ್ಲ ನೀ ಸರಿಯಾಗಿ ಹೊಡಿತಿಲ್ಲ ಚಂದ ಬಂದವಿಲ್ಲ ಬರಬ್ಬರಿ ಹಂಗಾರ ನಾಳೆ ಬರ್ತೀನಿ ನನಗೆ ಕೊಟ್ಬಿಡ್ರಿ ಹೆಂಗಾದ್ರೆ ಮಾಡಿದ್ದೆ 1 ಗಂಟೆಗೆ ರಾತ್ರಿ 12:30 1 ಗಂಟೆಗೆ ಬಾ ಯಾಕ ಅಷ್ಟೊತ್ತಿಗೆ ರೆಡಿ ಮಾಡಿ ಇಟ್ಟಿರ್ತೀನಿ ತೊಳೆದು ಕೈ ಕಟ್ಟಿ ಕಳಿಸ್ತೀನಿ ಯಾಕ ರಾತ್ರಿ 7 ಗಂಟೆಗೆ ಬಂದ್ರೆ ಹೆಂಗಾಗುತ್ತ ರಾತ್ರಿ 1 ಗಂಟೆ ಬಂದು ಯಾವ ಸ್ವಾಮಿ ಕೊಡ್ಕೋತಾರ ಫೋಟೋಗಳು ದಾರಿ ಇರ್ತದ ಅಂದ್ರೆ 1 ಗಂಟೆಗೆ ಇವ್ರದ್ದು ರೂಪಾಯಿ ಎದ್ದಿರ್ತಂದಂಗ ನಿಮ್ದು ಹೊಡ್ಯಾಕ ಅವಾಗ ಅಲ್ಲ ಹೆಣ್ಣಂದ್ರೆ ಈ ಮನೆ ತಿಳ್ಕೊಂಡು ಏನಂತ ತಿಳ್ಕೊಂಡೇನು ಗೊತ್ತಿಲ್ಲ ಲಾವಣ್ಯ ಅಂದ್ರೆ ಬಹಳ ಸ್ಟ್ರಾಂಗ್ ತಿಳ್ಕೊ ಲವ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡ್ ಆಹಾ
ಆದ್ರ ದೋಸ್ತ ಹೋಗತ್ತ ಒಂದೇ ಒಂದು ಮಾತು ಹೇಳ್ತೇನೆ ಮಗ, ಏನಿಲ್ಲ ಏನಿಲ್ಲ ಜಮೀನ್ದಾರ ಮಿಸ್ಟರ್ ಚಂದ್ರು, ಇನ್ನೊಂದು ಸಲ ನೀನು ನನಗೆ ಜಮೀನ್ದಾರ ಅಂದರೆ ನಿನ್ನನ್ನು ನೌಕರಿಯಿಂದ ಕಿತ್ತು ಮನೆಗೆ ಕಳಿಸಿಬಿಡುತ್ತೆ. ನೋಡು, ನೀನು ನನ್ನ ಆತ್ಮೀಯ ಸ್ನೇಹಿತ ಅಂದಾಗ ಪ್ರೀತಿಯಿಂದ ದಯಾನಂದ ಅಂತ ಕರೆದ್ರೆ ಅಷ್ಟೇ ಸಾಕು. ಅದು ಹೇಗೆ ಸಾಧ್ಯ? ನಮ್ಮಲ್ಲಿ ಕೆಲಸ ಮಾಡುವ ನಾವು ತಮಗೆ ಗೌರವ ಕೊಟ್ಟೇ ಮಾತನಾಡಿಸಬೇಕು. ಸ್ನೇಹಿತನೆಂಬ ಅಭಿಮಾನದಿಂದ ತಾವು ನೀಡಿದ ಜವಾಬ್ದಾರಿ ಜಾಗೆಯನ್ನು ದುರುಪಯೋಗ ಪಡಿಸಿಕೊಳ್ಳುವ ಧೂರ್ತನ ನಾವು. ಏನಾದರೂ ಹೇಳಿದ್ರೆ ನಿನ್ನ ಭಾಷಣವೇ ಪ್ರಾರಂಭ ಮಾಡ್ತೀಯ. ಹೋಗ್ಲಿ ಬಿಡು, ಬಂದ ಕೆಲಸವೇನಿತ್ತು ಮ್ಯಾನೇಜರ್ ಚಂದ್ರಕಾಂತ್ ಅವರೇ? ನಾವು ನನಗೆ ಬರೀ ಚಂದ್ರು ಅಂದರೆ ಸಾಕು, ಮ್ಯಾನೇಜರ್ ಎಂದು ಕರೆಯುವ ಅಗತ್ಯವಿಲ್ಲ. ಯಾರನ್ನು ಯಾರು ದುರುಪಯೋಗ ಪಡಿಸಿಕೊಳ್ಳಬಾರದು. ಅದಕ್ಕಾಗಿ ಹೋಗಲಿ ಬಿಡಿ, ಬಾಂಬೆಯಿಂದ ಟಾಟಾ ಕಂಪನಿಯವರು ಮಷೀನ್ ಕಳಿಸಿದ್ದಾರೆ. ಅವರಿಗೆ 1 ಲಕ್ಷ ಚೆಕ್ ಕಳಿಸಬೇಕಾಗಿತ್ತು. ಅದಕ್ಕಾಗಿ ರವಿಯನ್ನು ವಿಚಾರಿಸದೆ ಅಣ್ಣನ ಹತ್ರ ಹೋಗಿ ಬಂದೆ ಅಂದ್ರು. ಅದಕ್ಕಾಗಿ ತಮ್ಮ ಹತ್ರ ಬಂದೆ. ಈಗ ರವಿ ಎಲ್ಲಿದ್ದಾನೆ? ಫ್ಯಾಕ್ಟರಿಯಲ್ಲಿದ್ದಾನೆ. ನಾನು ಹೋಗಿ ಅವರನ್ನು ಕಳಿಸಬೇಕು. ಅವನೊಬ್ಬ ವಿಚಿತ್ರ ಸ್ವಭಾವದವರು. ಒಂದು ಚೆಕ್ಗೆ ಸಹಿ ಮಾಡಿ ಕೊಟ್ಟರಾಯ್ತು, ಅದಕ್ಕೆ ನನ್ನನ್ನು ವಿಚಾರಿಸುವುದೇ? ಆದರೂ ವ್ಯವಹಾರ ನೋಡಿ, ತಾವೇ ಈ ಸಕಲ ಸಂಪತ್ತಿಗೆ ತಾವೇ ಅಧಿಕಾರಿಗಳಲ್ಲವೇ? ಅಧಿಕಾರಿ ನನ್ನ ತಮ್ಮ ರವಿ. ಆವೇಶದಲ್ಲಿ ಆತುರ ಪಡುತ್ತಿರುವಿರಿ. ಎಷ್ಟಾದರೂ ರವಿ ನೀ ಸಾಕಿದ ಸಹೋದರ, ಒಂದೇ ರಕ್ತವನ್ನು ಹಂಚಿಕೊಂಡು ಬಂದ ಬಂಧು ಬಳಗವಲ್ಲ. ಇನ್ನೊಂದು ಸಲ ಇಂಥ ಮಾತನಾಡಿದರೆ ನಾನು ಸಹಿಸಿಕೊಳ್ಳುವುದಿಲ್ಲ. ರವಿ ನನ್ನ ಒಡಹುಟ್ಟಿದ ತಮ್ಮನಲ್ಲದಿದ್ದರೂ ನಾನು ಪಡೆದು ಬಂಧು ರತ್ನ. ನನ್ನ ಎತ್ತಮ್ಮ ಸ್ವರ್ಗಸ್ಥಳಾಗುವಾಗ ದಯಾನಂದ ನಿನ್ನಿಂದ ರವಿಗೆ ಅನ್ಯಾಯವಾಗದರಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿಯರನ್ನು ಪಡೆಯದ ನೀನು ರವಿಯನ್ನು ಒಡಹುಟ್ಟಿದವನೆಂದು ಭಾವಿಸಿಕೋ ಎಂದು ಹೇಳುತ್ತಾರೆ. ನಾನೇನಾದರೂ ಅವನಿಗೆ ಅನ್ಯತ ಭಾವಿಸಿದರೆ ನನ್ನ ಎತ್ತಮ್ಮನ ಆತ್ಮಕ್ಕೆ ಶಾಂತಿ ದೊರಕಲ್ಲ. ದಯವಿಟ್ಟು ನನ್ನಿಬ್ಬರ ಮಧ್ಯೆ ಅಜೀಯ ಬಗೆಯನ್ನು ಎಬ್ಬಿಸಬೇಡಿ. ದಿಸ್ ಇಸ್ ಎ ಫಸ್ಟ್ ಟೈಮ್ ನಾಟ್ ವಾರ್ನಿಂಗ್. ಕ್ಷಮಿಸಿ, ಅನಾಥರ ಮೇಲೆ ಅಪಾರ ಪ್ರೀತಿ ವಿಶ್ವಾಸವನ್ನಿಟ್ಟ ನಿಮ್ಮ ಸೌಹೃದಕ್ಕೆ ನಾನೆಂದಿಗೂ ಋಣಿ. ಬೇಗ ಚೆಕ್ ಕೊಟ್ಟರೆ ಆದಷ್ಟು ಬೇಗ ಫ್ಯಾಕ್ಟ್ರಿಗೆ ಹೋಗುವೆ. ತುಂಬಾ ಕೆಲಸಗಳಿವೆ. 1 ನಿಮಿಷ. ರವಿಯನ್ನು ಊಟಕ್ಕೆ ಕಳುಹಿಸಿಕೊಡು. ನಮಸ್ತೆ ಜಮೀನ್. ಊರಿನಿಂದ ಯಾವಾಗ ಬಂದಪ್ಪ? ನಿನ್ನೆ ರಾತ್ರಿಯೇ ಬಂದೆ. ಹೇಗೆ ನಡೆದಿದೆ ನಿನ್ನ BA ಫೈನಲ್ ವಿದ್ಯಾಭ್ಯಾಸ? ಆ ವಿಷಯ ತಿಳಿಸಲೆಂದೇ ಬಂದೆ ಮೈ ಫ್ರೆಂಡ್ ದಯಾನಂದ್. ಇನ್ನು ನಿನಗೆ ಮೇಲಿಂದ ಮೇಲೆ ತೊಂದರೆ ಕೊಡಲು ನನ್ನ ಮನ ಒಪ್ಪದು. ಅದಕ್ಕಾಗಿ ನನ್ನ ವಿದ್ಯಾಭ್ಯಾಸ ಮುಗಿಸಿ ನಿನ್ನ ಫ್ಯಾಕ್ಟ್ರಿಯಲ್ಲಿ ಅವನ ಕೆಲಸ ಕೇಳೋಣ ಅಂತ ಬಂದೆ.
ಹೇ ಮೋಹನ್, ನಿನಗೆ ಹುಚ್ಚಡಿಯಲ್ಲ ಬರ್ತಾನೆ. ಯಾಕೆ? ಇದುವರೆಗೂ ಶ್ರಮ ವಹಿಸಿ ಕಲಿತ ವಿದ್ಯೆಯನ್ನು ಅರ್ಥಕ್ಕೆ ನಿಲ್ಲಿಸ್ತೇನೆ ಅಂತ ಹೇಳ್ತಿಯಲ್ಲ. BA ಮುಗಿಸಿ ಯಾವುದಾದರೂ ಒಂದು ನೌಕರಿ ನೋಡಿಸಿಕೊಂಡರೆ ಒಳ್ಳೆಯದಲ್ಲವೇ? ನಿನ್ನನ್ನು ಅವಲಂಬಿಸಿದ ನಿನ್ನ ತಂದೆ ತಾಯಿಗಳ ಗತಿಯೇನು? ಈಗ ನಿನಗಾದ ತೊಂದರೆ ನನ್ನ ಮುಂದೆ ಹೇಳಬಾರದು. ದಯಾನ್, ನನ್ನ ತಂದೆಯವರು ಹಣಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಕೊನೆಗೆ ಏನ್ ಹೇಳಿದರೆ ಬರುತ್ತೆ, ಮೋಹನ್ ಸಾಕು ನಿರ್ಣಯಿಸಿಬಿಡಪ್ಪ ನಿನ್ನ ವಿದ್ಯಾಭ್ಯಾಸವನ್ನು ಎಂದು ನಿರ್ದಾಕ್ಷಿಣ್ಯವಾಗಿ ಹೇಳಿಬಿಟ್ಟರು. ಅದಕ್ಕೆ ನನಗೆ ಯಾವ ದಾರಿ ಕಾಣದೆ ನಿನ್ನಲ್ಲಿಗೆ ಬರಬೇಕಾಗಿತ್ತು. ಹೇ ಮೋಹನ್, ನಾನು ಇರುವವರೆಗೂ ನೀನು ಯಾವುದಕ್ಕೂ ಯೋಚಿಸಬೇಡ. ನಿನ್ನ ವಿದ್ಯಾರ್ಜನೆಗೆ ಎಷ್ಟು ಹಣ ಬೇಕು ನಾನು ಸಹಾಯ ಮಾಡುತ್ತೇನೆ. ಇವತ್ತೇ ನೀನು ಬೆಂಗಳೂರಿಗೆ ಹೊರಡಲು ಸಿದ್ಧತೆ ಮಾಡಿ. ದಯಾನ್, ನಿನ್ನ ಋಣ ತೀರಿಸುವ ಕಾಲ ಬಂದೇ ಬರುತ್ತದೆ, ಅದಕ್ಕೆ ನೀನೇನು ಯೋಚಿಸಬೇಡ. ಸದ್ಯ ಈ 50,000 ತೆಗೆದುಕೋ, ಮತ್ತೆ ಬೇಕಾದರೆ ಫೋನ್ ಮಾಡಕ್ಕಂತ ನೀನು ನಿಜವಾಗಿಯೂ ನನ್ನ ಸ್ನೇಹಿತನಲ್ಲ, ನನ್ನ ಆ ಮಾತನ್ನಾಡಬೇಡ. ನೀನು ನನ್ನ ಬಾಲ್ಯದ ಸ್ನೇಹಿತ ಅಂದಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕಷ್ಟ ಸುಖದಲ್ಲಿ ಭಾಗಿಯಾಗದಿದ್ದರೆ ದಂತ ಸ್ನೇಹ. ಒಬ್ಬರಿಗೊಬ್ಬರು ಸಹಾಯ ಸಹಕಾರ ತೋರುವುದೇ ನಿಜವಾದ ಸ್ನೇಹ. ಸರಿ ದಯಾನ, ನಾನು ಇನ್ನು ಬರಲು. ಹೇ ಮೋಹನ್, ಮನೆಗೆ ಬಂದು ಹಾಗೆ ಹೋಗ್ತೀಯ? ಸ್ವಲ್ಪ ತಾಳ, ಒಂದು ಗ್ಲಾಸ್ ಹಾಲು ಕುಡಿದು ಹೋಗೋದು. ಲಿಂಗಜ್ಜ, ಹಾ ಮೋಹನ್, BA ಮುಗಿದ ಮೇಲೆ ನಿನ್ನ ವಿಚಾರ? ಯಾವಾಗಾದ್ರೂ ನೌಕರಿ ಹುಡುಕುತ್ತೇನೆ, ಆಮೇಲೆ ನೌಕರಿ ಮಾಡುತ್ತಾ ಹೇಗಿರುತ್ತೆ? ನೀನೊಬ್ಬನೇ ಆಯಾಗಿರಲ್ಲ, ಅದು ಹೇಗೆ ಸಾಧ್ಯ ಕಣೋ? ಚಿನ್ನದಂತ ಹುಡುಗಿ ನೋಡಿಕೊಂಡು ಮದುವೆ ಮಾಡಿಕೊಂಡು ಆಯಾಗಿರಬೇಕು ಗೊತ್ತಾ? ದಯಾನ, ನಿನಗೆ ಯಾವಾಗಲೂ ಹುಡುಗಾಟಿಕೆ ಅಂದಾಗೆ ನಿನ್ನ ಮದುವೆ ಯಾವಾಗ? ಬಂಗಾರದಂತ ಹುಡುಗಿ ಸಿಕ್ಕಾಗ ನನ್ನ ಮುಂದೆ ಮುಚ್ಚಿಡಬೇಡ ಬದೆಯನ. ನಿನ್ನ ಗುಣದಲ್ಲಿ ಗಂಗೆ, ರೂಪದಲ್ಲಿ ರಂಬೆ ಆಗಿರುವ ನಿನ್ನ ಅಚ್ಚುಮೆಚ್ಚಿರ ಲತಾದೇವಿ ಇದ್ದಾಳಲ್ಲ, ಅವಳು ನನ್ನ ಪ್ರೇಯಸಿ ಅಂತ ನಿನಗೆ ಯಾರು ಹೇಳಿದರು? ನಿಮ್ಮ ಪ್ರೇಮ ಪ್ರಸಂಗ ಕಾಲೇಜಿನಲ್ಲಿ ಹೇ ಮೋ ಲಿಂಗಜ್ಜ, ನನಗೆಲ್ಲ ಗೊತ್ತು ಗಣಿ, ಅದು ಯಾವ ವಿಷಯ ಅಂತ. ಲಿಂಗಜ್ಜ, ಅದು ಲತಾದೇವಿ ಮದುವೆ ವಿಷಯ ಅಲ್ಲವೇ? ಹೋಗು ಲಿಂಗಜ್ಜ, ನಿನಗೆ ಯಾವಾಗಲೂ ನನ್ನ ಮದುವೆ ಚಿಂತೆ ತಾನೆ? ಈ ಮನೆಯಲ್ಲಿ ನಾನು ಹಾಳಾಗಿರಬಹುದು, ಆದರೆ ನಾನು ಹಿರಿಯ. ಚಿಕ್ಕವರಾದ ನಿಮ್ಮಲ್ಲಿಂದ ಬಯಸುವುದು ನನ್ನ ಧರ್ಮ. ನನ್ನ ಗಣಿ ಸಂತೋಷ ಸಾಗರದಲ್ಲಿ ಈಜುವುದನ್ನು ಕಣ್ಣಾರ ಕಂಡ ಆನಂದ ಕೊಡಬೇಕು. ತಮ್ಮ ಮಗುವನ್ನು ಎತ್ತಿ ಮುದ್ದಾಡುವ ಆಸೆ ಈ ಮುದುಕನಿಗೆ. ಲಿಂಗಜ್ಜ, ಮೊಮ್ಮಕ್ಕಳನ್ನು ಎತ್ತಿಕೊಂಡು ಮುದ್ದಾಡಬೇಕೆಂಬ ಆಸೆ ತಾನೆ? ಆದಷ್ಟು ಬೇಗ ನಿನ್ನ ಕೈಯೊಳಗೆ ಒಂದು ಮೊಮ್ಮಗನನ್ನು ಕೊಡುತ್ತೇನೆ, ಆಯ್ತು? ಸಂತೋಷವಾಯಿತು, ಮುದುಕನಿಗೆ ಸಂತೋಷವಾಯಿತು. ಸರಿ ದಯಾನ, ನಾನಿನ್ನು ಬರುತ್ತೇನೆ. ನಿನ್ನ ಈ ಕರುಣೆಯ ಕಣ್ಣು ಈ ಬಡವನ ಮೇಲೆ ಸದಾ ಇರಲಿ. ಆ ಮಾತನ್ನಾಡಬೇಡ. ಈ ದಯನಿಂದ ಬದುಕಿರುವವರೆಗೂ ನೀನು ಬಡವನನ್ನು ಆಯ್ತು. ಹೋಗಿ ಬಾ, ದೇವರು ನಿನಗೆ ಒಳ್ಳೆಯದು ರವಿ ಇನ್ನೂ ಬರಲಿಲ್ಲವಲ್ಲ? ಲಿಂಗಜ್ಜ, ನಾನು ಸ್ವಲ್ಪ ಫ್ಯಾಕ್ಟರಿ ಹೋಗಿ ಬರುತ್ತೇನೆ. ಯಾರು? ತಾವೇ? ಅದು ನಿಮ್ಮ ತಪ್ಪು ಕಲ್ಪನೆ. ನಾನು ಜಮೀನ್ದಾರನಲ್ಲ, ಧನಿಕನೂ ಅಲ್ಲ. ನಾನೊಬ್ಬ ಜಮೀನ್ದಾರ ಸಾಕಿದ ಅನಾಥ. ಚೀಚಿ, ಅಂದ ಮಾತೇಕೆ? ಸಿರಿ ಸಂಪತ್ತಿನ ಸಾಗರದ ಅರಸರು ತಾವು. ದೇವರು ತಮಗೆ ಯಾವತ್ತಕ್ಕೆ ಕೊರತೆ ಮಾಡಿದ್ದಾನೆ ಹೇಳಿ ನೋಡೋಣ. ಆಶಾ, ನೀನು ಅನ್ನುವುದೇನು ನಿಜ, ಆದರೆ ಸತ್ಯ ಸಂಗತಿಯನ್ನು ನಿನ್ನೆದುರು ಬಿತ್ತರಿಸಿದರೆ ನೀನು ನಿಜವಾಗಿಯೂ ಆಶ್ಚರ್ಯ ಪಡುವೆ. ಅದೇನು ಹೇಳ್ರವಿ? ಆಶಾ, ಸತ್ಯವಾಗಿಯೂ ನಾನೊಬ್ಬ ಅನಾಥ. ನಾನು ಚಿಕ್ಕವನಿರುವಾಗಲೇ ನನ್ನ ಎತ್ತವರು ಸತ್ತು ಹೋದರು. ಮಗುವಾಗಿದ್ದ ನಾನು ಮನೆ ಮನೆ ತಿರುಗುಣ್ಣುವುದನ್ನು ಕಂಡು ಕರಡಿಕೊಂಡು ಸಾಗಿ ಸಲುವಿದರು ದಯಾನಂದನ ತಾಯಿಯವರು. ತನ್ನ ಒಡ ಹುಟ್ಟಿದ ಸಹೋದರಿಗಿಂತಲೂ
ಹೆಚ್ಚಾಗಿ ನೋಡುತ್ತಿದ್ದಾನೆ. ಪರೋಪಕಾರಿ ದಯನಿಧಿ ದಯಾನಂದ. ಈಗಲಾದರೂ ಅರ್ಥವಾಯಿತಲ್ಲ ನನ್ನ ಇತಿಹಾಸ. ಆದ್ರೂ ತಾವು ಭಾಗ್ಯವಂತರೆ. ನಿಮ್ಮಂತ ವಿಶಾಲ ಹೃದಯದ ಮಾನವರು ವಿರಳ ಈ ಕಾಲದಲ್ಲಿ. ಎಲ್ಲವೂ ನನ್ನ ಸಾವು ತಾಯಿಯ ಆಶೀರ್ವಾದ. ಶ್ರೀರಾಮಚಂದ್ರನಂತಿರುವ ನನ್ನ ಧರ್ಮವೀರ ದಯಾನಂದನ ಕರುಣೆ. ಸತ್ಯ ತಮ್ಮ ಮಾತು. ಅಂತ ತ್ಯಾಗ, ಮಮತೆ, ಮಮಕಾರಕ್ಕೆ ಯಾವುದೋ ಸರಿಸಾಟಿ ಆಗಲಾರದು ಅಲ್ಲವೇ? ಆಶಾ, ನೀನು ತಪ್ಪು ಭಾವಿಸದಿದ್ದರೆ ನಿನ್ನದೊಂದು ಮಾತು ಕೇಳಬೇಕಿದ್ದರೆ. ಸಂಕೋಚವಿಲ್ಲದೆ ಕೇಳಿ. ಓ ಮತ್ತೆ ಆಶಾ, ಹೋಗಲಿ ಬಿಡು, ಹೀಗೆ ಮಾತು. ಯಾಕೆ ಭಯವಾಗ್ತಾ ಇದೆಯಾ? ನಿರ್ಭಯವಾಗಿ ಕೇಳಿ. ಮತ್ತೆ ನೀನು ಅನ್ಯತಾ ಭಾವಿಸಬಾರದು. ಇಲ್ಲ ಮತ್ತೆ ನೀನು ನನ್ನನ್ನು ತಪ್ಪಾಗಿ ತಿಳಿಯಬಾರದು. ಇಲ್ಲ ರೀ, ತಮ್ಮ ಆಡಿಯಾಗಿ ನಾನು ತಪ್ಪು ಭಾವಿಸೋದಿಲ್ಲ. ಆಯ್ತೇ? ಅಯ್ಯಯ್ಯೋ, ಇದೇನು ನನ್ನೋಡಿ ಮಾಡಿಬಿಟ್ಟಿ. ಮನಸ್ಸಿಗೆ ಹತ್ತಿರವಾದವರು ದೇವರ ಸರಿ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ತಮ್ಮಾನಿ ಮಾಡಿದೆ. ಅಂತೂ ನಾವು ನಿನ್ನ ಮನಸ್ಸಿಗೆ ಹತ್ತಿರವಾದ ವ್ಯಕ್ತಿ ಅನ್ನಂತಾಯ್ತು ಆಶಾ. ಮನುಷ್ಯ ತನ್ನ ವಯಸ್ಸಿಗೆ ಅನುಗುಣವಾಗಿ ಮನದಲ್ಲಿ ಏನೇನು ಆಶೆ ಪಟ್ಟುತ್ತಾನೆ. ಆಶೆ ಆಕಾಂಕ್ಷೆಗಳು ದೊಡ್ಡ ಬರೆಯಲ್ಲಿ ಹೊಂದಿರ್ತಾನಲ್ಲವೇ? ಕರೆಕ್ಟ್ ತಮ್ಮ ಮಾತು. ಹಾಗೇನಾದರೂ ನಿನಗೂ ಕೂಡ ಆಸೆ ಆಕಾಂಕ್ಷೆಗಳಿರಬಹುದಲ್ಲ? ಸಾಕಷ್ಟು ಬಯಕೆಗಳು ಮನೆ ಮಾಡಿಕೊಂಡಿವೆ. ಬಡವರ ಬಯಕೆಗಳು ಚಿಗುರುವಾಗಲೇ ಬಾಡಿ ಬಸವಳಿದು ಬೆಂದು ಹೋಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಅದಕ್ಕಾಗಿ ಆಶಾ, ತಮ್ಮ ಬಯಕೆ ಬಳ್ಳಿಗೆ ನನ್ನಂತವರ ಪವಿತ್ರತೆ ನೀರನ್ನು ಬೆಳೆಸಲು ಸಿದ್ಧನಾದರೆ ನಾನೇ ಭಾಗ್ಯವತಿ ಎಂದು ಭಾವಿಸುವೆ. ಆಶಾ, ಬಹುದಿನದ ನನ್ನ ಮನದ ಬಯಕೆಯನ್ನು ಎಂದು ಮುಚ್ಚಿಡದೆ ಬಿಚ್ಚಿ ಹೇಳಲಿ. ರವಿ, ಅನಾಥನಾದ ಪರರಾಶಿಗಳಲ್ಲಿ ಅರಸನ ಜನ್ಮವೇ. ಮತ್ತೀಗೆ ಅನಾಥ ಎಂಬ ಮಾತು. ನೇರ ವಿಷಯಕ್ಕೆ ಬನ್ನಿ. ಆಶಾ, ಸಂಘದಲ್ಲಿ ವಂಚಿತನಾಗಿರುವೆ. ನೀ ನನ್ನ ಬಾಳ ಸಂಗಾತಿ ಆಗಿರುವುದು ಬಳ್ಳಿಯೊಂದು ಮರಕ್ಕೆ ಹಬ್ಬುವುದು ಸಹಜ. ಆದರೆ ಆತಂಕ ಬೇಕೆ ಆಶಾ. ನಮ್ಮ ಈ ಪ್ರೀತಿಗೆ ನಿಮ್ಮ ಅಣ್ಣನವರು ಒಪ್ಬೇಕಲ್ಲ? ನಾವು ನಮ್ಮ ಅಣ್ಣ ಈ ವಿಷಯ ತಿಳಿದ ತಕ್ಷಣ ಊರಿಗೆ ಸಿಹಿ ಅಂತುತ್ತಾನೆ. ನೋಡಿರಲಿ, ನಾನೊಬ್ಳು ನಿರ್ಮತ ಶಿಕ್ಷಕನ ಮಗಳು. ನಮ್ಮ ಆರ್ಥಿಕ ಪರಿಸ್ಥಿತಿ ಅಂತ ನಮಗೆ ಗೊತ್ತಿದೆ ವಿಷಯವೇ. ಆದ್ರೂ ಈ ಪದವಿಯ ಬಾಳ ಬಳಿಗೆ ಆತನ ಮರವಾಗಿ ನಿಲ್ಲಲು ನೀವು ಮನಸ್ಸು ಮಾಡಿರುವಿರಿ ಎಂದಾಗ ಮುಂದೆ ಇದರಿಂದ ತೊಂದರೆ ಆಗ್ಬೋದೇನೋ ಅಂತ ನನ್ನ ಅನಿಸಿಕೆ. ಚಿಂತಿಸುವ ಆಶಾ, ಚಿಂತಿಸಿದರು. ಈ ನಮ್ಮ ಮದುವೆಗೆ ನನ್ನ ನಗರಂತ ಒಪ್ಪುತ್ತಾನೆ. ಅಲ್ಲದೆ ನಿನ್ನಂತ ಸುಶೀಲೆ ಮನೆಗೆ ಸೊಸೆಯಾಗಿ ಬರ್ತಾಳೆಂದರೆ ಸಂತೋಷದ ಸ್ವಾಗತ ಬಯಸುತ್ತಾನೆ. ಹಾಗಾದ್ರೆ ನನ್ನಂತ ಭಾಗ್ಯವತಿ ಬೇರೆ ಯಾರು ಇಲ್ಲ. ನನ್ನ ಬಾಳಿನ ಭಾಗ್ಯ ದೇವರಿಗೆ ನೀ ಬಂದರೆ ನಾನೇ ಪುಟ್ಟ ಪುರುಷ. ಸಾಕು ಬಿಡಿ ನಿಮ್ಮ ಹೊಗಳಿಕೆಗಳನ್ನ. ಮನದಲ್ಲಿ ಮಲ್ಲಿಗೆ ಹೋಗಲು ಮಚ್ಚಾರದ ಹೋಗಲ್ಲ.
ಲತಳ ಪ್ರೇಮ ಮಾಸದಲ್ಲಿ ಬಂದಿದ್ದನಾದರೆ ಅವನ ತಮ್ಮನ ಸ್ಥಾನದಲ್ಲಿರುವ ಈ ರವಿ ರೂಪಸಿ ಆಷಾಢ ಅನುರಾಗದಲ್ಲಿ ಮೈಮರೆತಿದ್ದಾನೆ. ಅಂತೂ ಅಣ್ಣ ತಮ್ಮಂದಿರ ಪ್ರೇಮ ಸಾಮ್ರಾಜ್ಯದ ಅಡಿಗಳನ್ನು ಬೀಳುವ ಖಳನಾಯಕ ನಾನಾದ ಕಡೆ ಈ ಜಗತ್ತಂಗ ಭೂಮಿಯಲ್ಲಿ ಕಳ ಕಟ್ಟುವುದು ಉಪಾಯದಿಂದ ಅಪಾಯವ ತಂದೊಡ್ಡು ಆಶಾದ ಜೀವನದಲ್ಲಿ ಹೇಗಾದರೂ ಮಾಡಿ ಮುಕ್ತ ಮನದ ಆಶಾಳನ್ನು ನನ್ನವಳನ್ನಾಗಿ ಮಾಡಿಕೊಂಡು ಜಮೀನ್ದಾರರ ಸಂಪತ್ತನ್ನು ಕರಗಿಸುವ ಕಟುಕ ಪ್ರವೃತ್ತಿ ನಾನಾದಗಳೇ ನನ್ನ ಜನ್ಮ ಸಾರ್ಥಕ. Something
ಬೆಳೆಯುತ್ತಾ ವಿಷಯ ಹಾಡುವ ನೋಡಿ ಅಂದವನು ಮಾತುಗಳು ಬರೆದವನು ಬೆಳೆಯುತ್ತಾ ವಿಷಯ ಹಾಡುವ ನೋಡಿ ಅಂದವನು ವಾಟ್ ಎ ವಂಡರ್ಫುಲ್ ಪೋಸ್. ಇಂಥ ಪೋಜನ್ನು ಕೈ ಹಿಡಿದರೆ ನಾನೇ ಧನ್ಯ. ನೀನು ಧನ್ಯಲ್ಲೇ ದನ ಅವಳು ಕಾಲಿಡ್ಬೇಕಷ್ಟ ನೀನು. ಹೌದು ಮತ್ತೆ ಅವಳು ಕಾಲಡು ಬೆಳೆಸಲಕ್ಕ ನಾನೇ ನಿನ್ನಂಗ ಹಲಕಟ್ಟು ಕೆಲಸ ಮಾಡಿ ಹಲ್ಲು ಕಂಡು ಒಳ್ಳೆ ಅಲಸ ತಾಕ್ಕೊಂಡಿಲ್ಲಪ್ಪ. ನಂದನ್ನ ಹತ್ತು ಮುಂದೆ ತುಳುಕ್ತದ. ಏನು ತುಂಬಿ ತುಳಿದಪ್ಪ ನಿಂದ ಯೌವನ ವಯಸ್ಸು ತುಂಬಿ ತುಳಿಕಾಡಿ ಒಳ್ಳೆಯಾಗಿ ಸೀದಾ ಪಕ್ಕಪುರ ಕೆನಲ್ಗೆ ಅದಕ್ಕೆ ಸುಡಪ್ಪ ಈ ಮಗನ ಯಾಕಪ್ಪ? ಏ ವಯಸ್ಸ ನಿನ್ನ ವಯಸ್ಸಿನಾಗ ನಾನು ಹಿಡಿದು ಹಿಂಡಿ ಎಣ್ಣೆ ತೆಗ್ದು ಗೊತ್ತಾನ ಮಗನ. ಪೂರ ಎಣ್ಣೆ ತೆಗ್ದಿದ್ದಾನ. ಹಿಂದಕ್ಕೊಂದು ಎಷ್ಟು ಮಂದಿ ಗುಡಿಗೆ ಕೆಟ್ಟ ಸತ್ತೋಗ್ಯಾರ. ಇದು ಹಿಡಿದು ಹಿಂಡಿ ಎಣ್ಣೆ ತೆಗೆದು ಯಪ್ಪ ನಿನ್ನ ಮಾರಿ ನೋಡಿದ್ರ ನನಗೇನು ಅನ್ಸತ್ತೆ ಅಂದ್ರೆ ಭಾಳ ಮಾಡಿ ನೀನೊಂದು ಎಮ್ಮೆ ಮಲೆ ಹಿಡಿಯತ್ತ ಎಣ್ಣೆ ಮೇಲೆ ಹಾಕಿದ ಬೋಲಲೆ ಒಣಕೊಬ್ರು ಹಿಂಡಿ ಎಣ್ಣೆ ತೆಗ್ದಿದ್ದೆ ಅಂತ ಹೇಳಿದ. ಯಾಕಪ್ಪ ಕೆಲಸ ಮಾಡಿರ್ತೀರ ಹೆಣ್ತಿಗೆ ಇದ್ರು ಮಗನ ನಾನು ಅಷ್ಟು ಶಕ್ತಿಶಾಲಿ ಅಂತ ಹೇಳಿದ್ದು. ಹೌದೌದು ನೀನದಿದ್ದು ನೋಡು ಒಣ ಮೀನದ್ದು. ಅಲ್ಲೋ ನಿನ್ನ ಮುಂದೆ ಕೊಡಿ. ನಾನು ನಿನ್ನಂಗ ಮಸ್ಕಿಗೆ ಹೋಗಿ ದಿನ ಗಡಿಗೆ ರಾಮಣ್ಣ ಉಟ್ಕೊಂಡಿದ್ನಂದ್ರೆ ನನಗಿರ್ತಕ್ಕ ಶಕ್ತಿ ಏನ್ ಮಾಡ್ತಿದ್ದಿ. ಆದ್ರೆ ನಾನು ಪಕ್ಕ ಲಿಂಗಾಯತರ ಮನೆ ಏನ್ ಮಾಡಿ ಹೊಟ್ಟೆ ಹುಟ್ಟಿ ನೋಡು ಎಷ್ಟು ಸುತ್ತಿ ಮಾತಾಡ್ತೇನೆ. ಮಾತು ನನಗೆ ತಿಳಿದೈತೆ. ಮತ್ತೆ ನಾನು ನಿಮ್ಮಪ್ಪ ಹೌದು ಕೋಳಿ ತಿಂತೀನಿ ಅಂತ ಅಂದು ನೀನ್ ನಿಮ್ಮ ಅವನ ಮಗ ಅಂತ ನನಗಿಲ್ಲ. ಮತ್ತೆ ನಿನ್ನಂತ ನೀತಿಗೆಟ್ಟ ಶಕ್ತಿ ಮಗ ಅಂತ ಹೇಳ್ಕೊಂಬಾಕ ನನಗೆ ನಾಚಿಕೆ ಆತೈತಪ್ಪ. ಅಲ್ಲೇ ಆಡಾಡ್ತಾ ಕೋಳಿ ತಿಂತಿದ್ದೆ ಅಂತಿ ಅಂತೀನಿ. ಯಾತಿ ಕೆಟ್ಟವನು ಅಂತಿ ಅಂತೀನಿ. ನೀತಿ ಕೆಟ್ಟವನು ಅಂತಿ. ನಿನ್ನ ಅಕ್ಕಿ ಕತ್ತರಿ ಏನೈತೆ ಒಮ್ಮೆ ಪುರ ಹೇಳ್ಬಿಡಲೇ. ಬಪ್ಪರ ಗಂಡ ಈಗ ಬಂದು ನಮ್ಮಪ್ಪನ ದಾರಿಗೆ ಯಪ್ಪ ನೀನು ಕೂಡ ಏನ್ ಹೇಳೋದು ಬೇಡ ಕೇಳೋದು ಬೇಡ ಒಯ್ಕಣಕತ್ತೀನಿ ಮದುವೆ ಮಾಡ್ಸು ಅಂತ ನೀನ್ ಇನ್ನ ಮದುವೆ ಮಾಡ್ತಲ್ಲ ಅದಕ್ಕೆ ನಿನ್ ಸವಾಸನೆ ಸಾಕು. ನನ್ನ ಭಾಗ ನನಗೆ ಕೊಟ್ಟು ಬಿಡಪ್ಪ. ನೀ ಭಾಗ ಕೇಳಿ ನಿನ್ನ ಅಣ್ಣನ ತಮ್ಮಲ್ಲಿ ಅಲ್ಲೋ ಮಾರಾಯ ಯಾಕೆ ಊರಾಗ ಯಾರು ತಂದೆ ಮಕ್ಳಿಗೆ ಭಾಗ ಕೊಟ್ಟಿಲ್ಲ ಅಲ್ಲಪ್ಪ ಅಣ್ಣ ತಮ್ಮ ತಂದೆ ಮಗ ನನಗೆ ನಿನಗೆ ಯಾವಾಗ ನಡೆಯಲ್ಲ ಅವಾಗ ಭಾಗ ಆಗ್ಬಿಡಕ. ಅಲ್ಲಲ್ಲಿ ರಾಶ ನಾ ಸ್ವಂತ ಗಳಿಸಿದ ಅಷ್ಟೊಳಗ ಭಾಗ ಕೇಳಕ ಸ್ವಲ್ಪ ನಾಚಿಕೆ ಬರ್ತದಿಲ್ಲ ನಿನಗ. ಯಪ್ಪ ನಾನ್ಯಾರಪ್ಪ ನಾನೇ ನಿನಗೆ ಬಿಟ್ಟಿನ ಮಧ್ಯೆ ಬಿಟ್ಟಿನಿ ಕೊಡಿ. ನಾನು ಕೂಡ ನೀನು ಸ್ವಂತಗಳ ಜಾಸ್ತಿ ಅಲ್ಲ ನಾನು ಅಪ್ಪ ನೀನು ಆಸ್ತಿ ಇರ್ಲಾರ ಈ ಆಸ್ತಿ ಹೆಂಗ್ ಬದುಕಪ್ಪ ನೀನು ಹೇಳ. ನೀ ಅಜ್ಞಾನಿ ಏನು ಮಾತಾಡ್ತಾನೆ ಮತ್ತೆ ಅಲ್ಲಲ್ಲಿ ಇದೆಲ್ಲ ಯಾರಲ್ಲಿ ಎಲ್ಲ ನಿಂದಲೇ. ನಾಳೆ ನಾ ಸತ್ತು ಹೋದ ಮೇಲೆ ನನ್ನ ಆಸ್ತಿಗೆ ವಾರಸ್ತಾರೆ ನೀನಲೇ ಅಪ್ಪ. ಶಿವ ಸಾಯ್ತಾನಂತ ನಿನ್ನ ಮುಂಜಾನೆ ದಿನ ಕಪ್ಪು ಹಚ್ಕೊಂಡು ಹಣ್ಣು ನೋಡಿ ಮಕ್ಕಳು ಮಾಡ್ಕೊಂಡು ಹೋಗ್ತಾನೆ ನೀನ್ ಯಾವಾಗ ಸಾಯ್ತಿದ್ದು. ನೀನಿನ್ನ ಮದುವೆ ಆಗಿ ಮಕ್ಕಳು ಮಾಡೋ ಹುರುಪ್ನ್ಯಾಗ ನೀನು ಸಾಯೋದು ಯಾವಾಗೋ ನನಗೆ ಆಸ್ತಿ ಭಾಗ ಸಿಗೋದು ಯಾವಾಗ. ಬಂದ್ಲಪ್ಪ ನಾಚೆ
ಅಲ್ಲ ಸಾಯಿದ್ರು ಸಾಯ್ತ್ರಿ ಮೊದಲ ಹಾಲಿನ ಹತ್ತ ತಗೊಂಡು ಸಾಯ್ರಿ ಬಂದೆ ಅಲ್ಲ ಬಂದೆ ಬಂದೆ ಬರ್ಗೆಟ್ಟಿ ನೋಡಿ ಯಾಕೆ ಮಾಡಕತ್ತೀವ ಅದನ್ನ ಯಾಕವ ಇನ್ನೊಂದು ಬೇಕಾದ್ರೆ ಕೊಡ್ನ ನನ್ನ ಮಗ ಭಾಷೆ ನನ್ನ ಸಾಯನ ಇದು ನ್ಯಾಯನ ಧರ್ಮನ ನೀನೇ ಹೇಳು ಹೌದೌದು ದೊಡ್ಡ ಧರ್ಮ ದೇವತೆಕ್ಕಿ ಮತ್ತೆ ಈಗಿನ ಹತ್ರ ಕೇಳ್ತಾನೆ ನ್ಯಾಯ ಅವನು ಲೀಟ್ರಿಗೆ 2 ಲೀಟರ್ ನೀರು ಮಿಕ್ಸ್ ಮಾಡಿ ಮಾರ ಮಳ್ಳುಳ್ಳಿ ಅಂತ ನ್ಯಾಯ ಅಂತ ನ್ಯಾಯ ಏ ನಿನ್ನ ಕಲಿಯುಗದ ಕಾಮದೇವ ಅಲ್ಲ ನೀವು ಮಗ ಹೌದಲ್ಲ ಹೌದು ಎಲ್ಲ ತೊಳೆಯಾಗತ್ತಿ ನಾ ಧರ್ಮ ದೇವತೆ ಅಂತ ನಿಮ್ ಮುಂದೆ ಹೇಳಕ್ ಬಂದಿಲ್ಲ ಮತ್ತೆ ಮೊದಲು ನನ್ನ ಹಾಲಿನ ರೊಕ್ಕ ಕೊಟ್ಟು ಮಾತಾಡ್ರಿ ನಿನ್ನ ಹಾಲು ನನ್ನ ಮಗ ಕೊಡ್ದಾನ ಅವನ ಕೇಳಿ ಹೋಗ್ರಿ ನಿನ್ ರೊಕ್ಕನ ಅಲ್ಲಿ ಆಕೆ ಅಲ್ಲ ನಾನು ಯಾಕೆ ಕೊಡ್ಲಿ ಆಕೆ ಹಾಕಿದ್ ಏನ್ ಮೇಲೆ ಕೊಡ್ಲಿಲ್ಲ ತಂದೆ ಮಗ ತೆಗೆದಿದ್ರಿ ನಮ್ಮ ಊರಿಗೆ ನೀನ್ ನೋಡಕ್ ತಯಾರಾಗಿ ನಿಂತಿದ್ದೆ ನಿಲ್ಲಿ ರೀ ನಿಮ್ ಕೂಡ ನಮಗ್ ಮಾತ್ರ ಬೇರೆ ಇಲ್ಲ ನನ್ನ ರೊಕ್ಕ ಕೊಟ್ಟು ನೀವು ಮಾತಾಡ್ರಿ ಲವಣ್ಯ ದೇವ್ರಡಿ ಮಾಡಿ ನಾನು ನಿನ್ನ ಹಾಲು ನಾ ಕುಡ್ದಲ್ಲ ಅಲ್ಲೇ ಆಕೆ ಹಾಲು ಕುಡಿಬೇಕಂತ ಮಾಡಿ ಅಲ್ಲೇ ಆಕೆ ಹಾಲು ಕುಡಕ್ಕೆ ನಿಮ್ಮ ಅವ್ವನಲ್ಲೇ ಕೊಂದಿರೋ ನಿಮ್ಮವನ ಕೊಂದಿರೋ ಎನ್ನ ಪ್ರೇಯಸಿಯನ್ನು ನನಗೆ ಮಾತೆಯ ಮಾಡಿ ನಿನ್ನ ಮಡವೆಯ ಮಾಡಿ ಕೊಂಬುವ ಹಂಬಲದಿಂದ ಕೊಂದಿರೋ ನಿಮ್ಮವನ ಕೊಂದಿರೋ ಎಷ್ಟು ಪರಿಣಾಮ ಮಾಡಿಕೊಂಡು ಸಾಹಿತ್ಯ ಬದ್ದನಾಗಿ ಹೇಳ್ತು ಅದೇ ಆ ಹುಡುಗಿಯಾಗಿ ನಿನ್ನ ಪ್ರೇಯಸಿ ಆಗ್ತಾಳೆ ನಾ ಯಾಕೆ ಪ್ರಿಯ ಅಂದ್ರ ತಾನು ಮಾಡ್ಕೋಬೇಕಂತ ಮಾಡ್ಯಾರೋ ಆಸುವಣ್ಣ ಇಕ್ಕಿನ ಇಷ್ಟಪಟ್ಲ ಬತ್ತಿ ಅಣ್ಣ ಆಗ್ರಜ ಅಯ್ಯೋ ಪಿತನೆ ಮಹೇಶ ನಾಳೆಗೆ ಇಂದು ಈ ವಾಸುವಿಗೆ ವನವಾಸ ತಂದೊಡ್ಡಿದ್ದೀರಾ ಈ ಹೆಣ್ಣಿನ ಬಾಯಿಂದ ನನಗಣ್ಣ ಎಂದು ಕರೆಸಿ ಇದೇ ಮಾಯೆ ತಾಯಿಯಾದ ಮಾಯೆ ತಂಗಿಯಾದ ಮಾಯೆ ನೀವೆನ್ನ ಮಡದಿಯಾದ ಮಾಯೆ ಹುಚ್ಚು ಮಾಯೆ ನಿನ್ನ ನೆಚ್ಚಿನ ಕೆಟ್ಟೆ ನಾಚಿಕೆ ಇಲ್ಲದೆ ಒಮ್ಮಿಂದೊಮ್ಮೆಲೆ ಕರ್ಮವಾಗಿ ವ್ಯೋಮಣ ಹೋಗ್ತಾಳೇನ ಅಲ್ಲೇ ಮಲ್ಲಮ್ಮನಂತ ಸಾಧಿ ರಾವಣನ ಮೇಲೆ ಮನಸ್ಸು ಮಾಡಿ ನಾವು ನಡ್ಕೋಬೇಕು ಯಾಕೆ ನಿನ್ನ ನಾಲಿಗೆ ನಾರು ನಟ್ಲಿ ಏ ನಿನ್ನ ಮುದೆ ಕೊಡಿ ಮಗಳ ವಯಸ್ಸಿನ ಸಸಿಗೆ ಲಾವಿ ಅಂತೀರಲ್ಲೋ ನಿನ್ನ ಜನ್ಮ ಕೆಟ್ಟ ಧಿಕ್ಕಾರರೇ ಮುದ್ದಿನ ನಮ್ಮ ಮಗನ ಹಳೆ ಮುದ್ದಿನ ನಮ್ಮ ಮಗನ ನಿಮ್ಮ ಮನೆಗೆ ಹಾಲು ಹಾಕಕ್ ಬರ್ತೀನಿಲ್ಲ ತಪ್ಪು ಇನ್ನು ಮುಂದ ನೀವು ಹಾಲು ಹಾಕೋದು ಬೇಡ ನಿಮ್ಮ ಮನೆ ಕಡೆ ನಾವು ತಿರು ನೋಡೋದು ಬೇಡ ನೀವು ನಮ್ಮ ರೊಕ್ಕ ಕೊಡೋದು ಬೇಡ ನಿಂತನಿಲ್ಲ ಲಾವಣಿ ಈ ಸದ್ಯ ಈ ರೊಕ್ಕ ತಗ ನಾಳೆ ಹಿಂದಿ ನನ್ನ ಹೊಲಸು ಮಗ ವಾಸಿದ್ದಾಗ ಮನೆಗೆ ಬರಕ್ ಹೋಗ್ಬೇಡ ತಿಳಿಸಿ ಕಾಮಪ್ಪಿಂತ ನೆತ್ತಿಗೇರಿ ಬಿಡದೆ ಸೀರೆ ಕಂಡ್ರೆ ಸಾಕು ಚಾಲು ಮಾಡಿ ಕೊಡ್ತಾನ ಲವ್ 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 ಡವ್ 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 ಅಂತ ಸೀರೆ ಕಂಡ್ರೆ ಸೀರೆ ಸಂತೆಗೆ ಹೋಗ್ತಾನ ಬರ್ತಾನ ಹೆಣ್ಣನಿರ್ಲಿ ಗಂಡನಿರ್ಲಿ ಈ ಸದ್ಯ ಈಗ ಹಾಲಿನ ರೊಕ್ಕ ತಗ ತೆಗಿ ಹೊರಗೆ ತೆಗಿ ಕೊಡ್ಬೇಕಂದ್ರೆ ರೊಕ್ಕ ಗತ್ತ 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 ನಡ್ಕೊಂಡು ಕೊಟ್ಟಿನ ಅವನಿಗೆ ನಿನ್ನ ಸೈಜ್ ತಕ್ಕ ಇಟ್ಬಿಡೋದು ಚಿಲ್ರ ಇಲ್ರಿ ನಾನು ಒಂದು ನಿನ್ನ ಮ್ಯಾಲೆ ಇದ್ರ ಎಲ್ಲಿ ಗೊತ್ತೈತೆ ಕೊಡ 20 ಕೊಟ್ಟ ನಾನೊಂದು ನಿನ್ನ ಮ್ಯಾಗ ಇರ್ಲಿ ಬೀಳು ಅವನು ತಂದು ಬಿಟ್ಟು ನೋಡಿಕೆ ಮ್ಯಾಗ 6 ರೂಪಾಯಿ ಚಿಲ್ಲರ ಹೌದಲೇ ನಾ ಚಿಲ್ಲರ ನೀ ತಗೊಂಡಿಲ್ಲ ಅಲ್ಲ ನಾಲಿ ಇಟ್ಟು ಸುಮ್ಮನಿರಲೇ ತಂದೆ ಮಗ ಇಬ್ರು ಚಿಲ್ಲರ ಟೊಂಕವಿಲ್ಲ ಒಬ್ಬಕ್ಕೆ ನೀವಿದ್ರು ಅದಕ್ಕೆ ಏನಾಯ್ತು ಚಿಲ್ಲರ ಹೌದಲ್ಲ ಅಂದ್ರೆ ಇವತ್ತಿಬ್ಬರು ನ್ಯಾಯ ಕೇಳ್ಬೇಕು ತಿಳ್ತಲ್ಲ ನಿನಗೆ ಬರೀ ಮುದೆ ಕೊಡಿ ತಂದೆ ಇಬ್ಬರು ತಂದೆ ಮಗನ ಜಾಗದಾಗ